ವಿಕ್ರಮ್ ಮಗನೇ, ಇವಳು ನನ್ನ ಮಗಳು ರೇಖಾ ಅಂತ. ನಮಸ್ತೆ. ಮತ್ತೆ ಕ್ರೀಶ್, ಇವಳು ನನ್ನ ಮಗಳು ರೇಖಾ. ಇವನು ಕ್ರೀಶು, ವಿಕ್ರಮ್ ಅವ್ರ ತಮ್ಮ. ಇವನು ವಿಕ್ರಮ್. ನೀವು ತಗೊಳ್ಳಿ. ಬೇಡ ಬೇಡ, ನಾ ಟೀ ಕುಡಿಯೋದಿಲ್ಲ, ಬೆಳಗ್ಗೆ ತುಂಬಾ ಕುಡಿದಿದ್ದೀನಿ. ಡಾಕ್ಟರ್ ಕೂಡ ಕುಡಿಯೋದಕ್ಕೆ ಬೇಡ ಅಂತ ಹೇಳಿದ್ದಾರೆ. ಬೆಳಿಗ್ಗೆ ಸಾಯಂಕಾಲ ಟೀ ಕುಡಿಬೇಡ ಅಂತ ಹೇಳಿದ್ದಾರೆ. ಹಾ, ಹೇಗಿದ್ದಾಳೆ ನನ್ನ ಮಗಳು? ಚೆನ್ನಾಗಿದ್ದಾರೆ. ಮಗಳೇ ರೇಖಾ, ಇಷ್ಟ ಆದ್ರು. ನೀವಿಬ್ರು ಒಪ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಮದುವೆ ವಿಚಾರ ಮುಂದೆ ಮಾತಾಡ್ಕೋಬೋದಲ್ವಾ? ಅಯ್ಯೋ, ಏನು ಕೇಳ್ತೀರಾ ಅಂಕಲ್? ರೇಖಾ ಅವ್ರಿಗೆ ನಾನು ಇಷ್ಟ ಆದರೆ ನನಗೂ ರೇಖಾ ಅವ್ರ ಇಷ್ಟನೇ. ಹಾಗಿದ್ರೆ ಇಬ್ರಿಗೂ ಒಪ್ಪಿಗೆ ಇದೆ ಮಗಳೇ. ಆದ್ರೆ ಅಪ್ಪ. ಏನಾಯ್ತು? ನನ್ಗನ್ಸುತ್ತೆ ರೇಖಾ ಅವ್ರಿಗೆ ನಾನು ಇಷ್ಟ ಇಲ್ಲ ಅಂತ. ಹಾಗೇನಿಲ್ಲಪ್ಪ, ಅವಳು ತುಂಬಾ ಸಂಬಾಯ್ತು ಹುಡುಗಿ. ನನಗ್ ಸ್ವೀಟ್ ಹೇಗ್ ತಿನ್ನಿಸ್ಲಿ ಅಂತ ಯೋಚನೆ ಮಾಡ್ತಿದ್ದಾಳೆ. ಸ್ವೀಟ್ ಹೇಗ್ ತಿನ್ನಿಸ್ಲಿ ಅಂತ, ಅದಕ್ಕೆ ಆತರ ಹೇಳಿದ್ಲು. ಸರಿ ಅಂಕಲ್, ನಾವು ಸ್ವೀಟ್ಸ್ ಆಮೇಲೆ ತಿನ್ನೋಣ. ನಾನು ಆಫೀಸಲ್ಲಿ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನನಗೆ ತುಂಬಾ ಲೇಟ್ ಆಗ್ತಿದೆ. ಸೊ ಸರಿ. ನಾನು ಹೊರಡ್ತೀನಿ, ಮತ್ತೆ ಸಿಗ್ತೀನಿ. ಸರಿ ಮಗನೇ, ಹೋಗೋಣ ಕ್ರೇಶ್. ನೋಡು ಕ್ರೀಶ್, ಆರೋಗ್ಯ ಚೆನ್ನಾಗಿರ್ಲಿ. ನಿನಗೆ ತುಂಬಾ ದುಃಖ ಆಗಿದೆ ಅಂತ ಗೊತ್ತಾಯ್ತು. ನಾನು ನಿನಗೇನು ಹೇಳ್ದೇನೆ ನೀನು ಮದುವೆ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ. ಆದ್ರೆ ಮಗಳೇ, ನಾನು ನಿಮ್ಮ ಅಪ್ಪ. ನೀನು ಒಳ್ಳೇದಕ್ಕೋಸ್ಕರನೇ ಇದನ್ನು ಮಾಡ್ತಿರೋದು. ವಿಕ್ರಮ್ ಒಳ್ಳೆ ಹುಡುಗ, ಅವನು ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾನ ಮಗಳೇ. ಆದ್ರೆ ಅಪ್ಪ, ನನಗೆ ಈ ಮದ್ವೆ ಇಷ್ಟನೇ ಇಲ್ಲ. ಆದ್ರೆ ಯಾಕೆ? ವಿಕ್ರಮ್ ತುಂಬಾ ಒಳ್ಳೆ ಹುಡುಗ, ಅವನ್ ಬಟ್ಟೆ ಅಂಗಡಿ ಇದೆ, ಎಲ್ಲವೂ ಇದೆ. ನೀನಲ್ಲಿ ರಾಣಿ ತರ ಇರ್ಬೋದು ಮಗಳೇ. ಏನ್ ಕಡಿಮೆ ಇದೆ ವಿಕ್ರಮ್ ಹತ್ರ? ಅಪ್ಪ, ನಿಮಗ್ ಎಲ್ಲ ಗೊತ್ತಿದ್ರು ನನಗೆ ಇನ್ನೊಂದ್ ಮದ್ವೆ ಮಾಡಕ್ ಹೊರಟಿದಿರಲ್ಲ. ಯಾವ ಮದ್ವೆ? ಆ ಮದ್ವೆ ಆ ಕಳ್ಳನ ಮಗ ನಿನ್ ಬಿಟ್ಟು ಹೋಗಿಲ್ವಾ? ಅವನು 2 ವರ್ಷದ ಹಿಂದೆ ಬೇರೆ ಜೊತೆ ಮದುವೆ ಮಾಡ್ಕೊಂಡಿದ್ದಾನೆ. ನೀನು ಒಬ್ಬಳನ್ನೇ ಬಿಟ್ಬಿಟ್ಟು ಆ ಮದುವೆ ಬಗ್ಗೆ ಮಾತಾಡ್ತಿದ್ಯಾ ನೀನು? ಅವನೇನಾದ್ರೂ ನನ್ನ ಕಣ್ಣಿಗೆ ಕಂಡ್ರೆ ನಾನು ಸಾಯಿಸ್ಬಿಡ್ತೀನಿ ಅವನ್ನ. ನಿನ್ ಮದುವೆನ ನಾನು ಫಿಕ್ಸ್ ಮಾಡಿದ್ದೀನಿ. ನಿನ್ ಮದುವೆ ಅವನ ಜೊತೆಯಲ್ಲೇ ಆಗುತ್ತೆ. ಅವನಿಗೋಸ್ಕರ ಕಾಯ್ಬೇಡ ನೀನು. ಕಳ್ಳನ ಮಗ ಅವನು ಮೋಸ ಮಾಡಿ ಬೇರೆ ಮದುವೆ ಮಾಡ್ಕೊಂಡಿದ್ದಾನೆ, ಮತ್ತೆ ನಿನ್ನ ಒಂಟಿಯಾಗಿ ಬಿಟ್ಟಿದ್ದಾನೆ. ನೋಡು ರೇಖಾ, ಸರಿ ನಾನು ಹೊರಡ್ತೀನಿ. ಒಂದ್ ನಿಮಿಷ. ಹಾ, ಅದು ಏನ್ ವಿಷಯ ಅಂದ್ರೆ, ಇವತ್ ಮನೆಗ್ ಬೇಗ ಬನ್ನಿ. ಯಾಕೆ? ಅದು ಮನೇಲಿ ಒಬ್ಳೇ ಇರ್ತೀನಲ್ಲ, ಸೊ ಬೋರ್ ಆಗುತ್ತೆ, ಅದಕ್ಕೆ. ಸರಿ ಆಯ್ತು, ಸಂಜೆ ನಾನು ಬೇಗ ಬರ್ತೀನಿ. ಸಂಜೆ ಸಿಗೋಣ. ಓಕೆ, ಸರಿ. ಬಾಯ್. ಮತ್ತೆ ಹಾ, ಇಲ್ಲಿ ಕೇಳು, ಹಾ, ನಿನ್ಗೆ ಒಂದು ರಿಕ್ವೆಸ್ಟ್ ಇದೆ. ಹೇಳಿ. ನೀನು ಕ್ರಿಶ್ಗೆ ಸ್ನಾನ ಮಾಡ್ಸಕ್ಕಾದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ನಾನು ಸ್ನಾನ ಮಾಡ್ಸೋದ್ ಮರ್ತ್ಬಿಟ್ಟೆ. ಹಾ, ಸರಿ ಸರಿ, ಥ್ಯಾಂಕ್ಸ್ ಅ ಲಾಟ್. ಓಕೆ, ಬಾಯ್. ಸಾಯಂಕಾಲ ಸಿಗ್ತೀನಿ. ಸರಿ. ಟೇಕ್ ಕೇರ್. ಹಾ. ಯಾರ್ ನೀನು? ಇಲ್ಲಿಗೆ ಹೇಗ್ ಬಂದೆ? ನನ್ನ ಕಂಡಿಡಿಲಿಲ್ವಾ? ನೋಡು, ನಿಜವಾಗ್ಲೂ ನೀನ್ ಯಾರು ಅಂತ ಗೊತ್ತಿಲ್ಲ. ಹೌದಾ? ನೋಡು, ಮುಟ್ಟದೆಲ್ಲ ಇಟ್ಕೋಬೇಡ ನೀನು. ಏಯ್. ನಾನ್ ಕಿರಿಚ್ಕೊಂಡ್ಬಿಡ್ತೀನಿ. ಕೈ ಯಾಕೆ? ಹಾಕ್ಬೇಡ. ಸರಿ, ಕಿರ್ಚು. ಕಾಪಾಡಿ. ಬಿಡು ನನ್ನ. ಬಿಡು. ನೋಡು, ಬಿಟ್ಬಿಟ್ಟೆ. ಇವಾಗ್ಲೂ ಗೊತ್ತಾಗ್ಲಿಲ್ವಾ? ಶಟ್ ಅಪ್ ಆಯುಷ್. ನೀನ್ ಜೈಲಿಂದ ಯಾವಾಗ ಬಂದೆ? ನೋಡು, ಇವತ್ತೇ ಬಂದೆ. ಮತ್ತೆ ಬಂದು ನೋಡಿದಾಗ
ನೀನ್ ಮದ್ವೆ ಮಾಡ್ಕೊಂಡ್ಬಿಟ್ಟಿದ್ಯಾ? ನಾನ್ ಏನ್ ಮಾಡ್ಲಿ ಆಯುಷ್? ಅಪ್ಪ ಬಲವಂತವಾಗಿ ನನ್ ಮದ್ವೆನ ವಿಕ್ರಮ್ ಜೊತೆ ಮಾಡಿದ್ರು. ಮತ್ತೆ ನೀನು ಜೈಲಿಗೆ ಹೋಗಿದ್ದೆ. ನನ್ನ ಹತ್ರ ಬೇರೆ ದಾರಿನೇ ಇರ್ಲಿಲ್ಲ. ಅದಕ್ಕೆ ನಾನ್ ಮದ್ವೆ ಮಾಡ್ಕೊಂಡ್ಬಿಟ್ಟೆ. ಏನೂ ಪರವಾಗಿಲ್ಲ, ನಾನೀಗ ಬಂದ್ಬಿಟ್ಟಿದ್ದೇನಲ್ಲ, ಇವಾಗೆಲ್ಲ ಸರಿ ಹೋಗುತ್ತೆ. ಅಯ್ಯೋ ವಿಕ್ರಮ್, ನೀವಿನ್ನೂ ಮಲಗಿಲ್ವಾ? ಸರಿ, ಮಲ್ಕೊಳ್ಳಿ. ಬೆಳಿಗ್ಗೆ ಬೇಗ ಹೇಳ್ಬೇಕಲ್ಲ. ಹಾ. ವಿಕ್ರಮ್, ಇವತ್ ತುಂಬಾ ಸುಸ್ತಾಗಿದೆ, ಮನ್ಸಿಲ್ಲ. ಪ್ಲೀಸ್. ಸರಿ, ಮಲ್ಕೋ. ಹೇ, ಯಾರು? ಆಯುಷ್, ನೀನಾ? ಎಲ್ಲಿಂದ ಬರ್ತಿದ್ಯಾ ನನ್ ಚಿನ್ನ? ನೋಡು, ನನ್ ಮೈದ್ನ ಮನೇಲಿದ್ದಾರೆ. ನೋಡಿದ್ರೆ ಕಷ್ಟ ಆಗುತ್ತೆ. ಅಯ್ಯೋ, ಏನು ಆಗೋದಿಲ್ಲ, ಯಾಕೆ ಟೆನ್ಷನ್ ತಗೋತೀಯ? ಬಿಡು ನನ್ನ. ಸರಿ, ಬನ್ನಿ ಬನ್ನಿ, ಒಳಗ್ ಬನ್ನಿ. ಇನ್ಸ್ಪೆಕ್ಟರ್, ನೀವಾ? ನೋಡಿ ರೇಖಾ ಅವ್ರೆ, ನಿಮ್ಮ ಗಂಡ ಮಿಸ್ಟರ್ ವಿಕ್ರಮ್ನ ಯಾರು ಮರ್ಡರ್ ಮಾಡಿದಾರೋ ಅವ್ರ ಬಗ್ಗೆ ಗೊತ್ತಾಗಿದೆ. ಯಾರು? ಹೇಳ್ತೀನಿ. ದಿನೇಶ್, ಪೂರ್ತಿ ಮನೇನ ಚೆಕ್ ಮಾಡಿ, ಮತ್ತೆ ಒಂದ್ ರೂಮ್ ಕೂಡ ಮಿಸ್ ಆಗ್ಬಾರ್ದು. ಸರಿ ಸರ್. ಆದ್ರೆ ಸರ್, ಮನೇನ ಚೆಕ್ ಮಾಡುದು? ಸರ್, ಮನೇಲಿ ಏನು ಸಿಗಲ್ಲ ನಿಮ್ಗೆ. ನೋಡಿ ರೇಖಾ ಅವ್ರೆ, ನಾವು ಕೆಲಸ ಮಾಡೋವರೆಗೂ ನೀವು ಸುಮ್ಮನೆ ಇರಿ. ನಿಮ್ ಒಳ್ಳೇದಕ್ಕೋಸ್ಕರನೇ ನೀವು ಕೋಆಪರೇಟ್ ಮಾಡಬೇಕು. ಬನ್ನಿ, ಎದ್ದೊಳಿ, ಬನ್ನಿ, ನಡೀರಿ ನನ್ನ ಜೊತೆ. ಸರ್, ಇವನ ಒಂದು ಕೋಣೆಯಲ್ಲಿ ಲಾಕ್ ಮಾಡಿದ್ರು. ಇವಾಗ ಹೇಳಿ ರೇಖಾ ಅವ್ರೆ, ನಿಜ ಏನಂತ? ಇವನ್ನ ಯಾಕೆ ರೂಮಲ್ಲಿ ಕಟ್ ಹಾಕಿದ್ರಿ ನೀವು? ನಿಮ್ಮ ಒಳ್ಳೇದಕ್ಕೆ ನಾನು ಹೇಳ್ತಾ ಇರೋದು. ಇವಾಗ ಸತ್ಯ ಏನು ಅಂತ ಹೇಳಿ. ಆಯುಷ್, ಎದ್ದೇಳಿ. ಕ್ರಿಶ್ ಎದ್ದೇಳೋ ಸಮಯ ಬಂತು. ಈಗ ಹೋಗಿ. ಈಗ್ಲೇನಾ? ಏನ್ ಮಾಡ್ಲಿ ಹೇಳು ಚಿನ್ನ?
ಒಂದು ಇಷ್ಟು ದಿನ ಆದ್ಮೇಲೆ ನೀನ್ ಸಿಕ್ಕಿದ್ಯಾ, ಇನ್ನೊಂದು ನೀನ್ ಎಷ್ಟು ಸುಂದರವಾಗಿದ್ಯಾ. ನಿನ್ನ ಭೇಟಿ ಮಾಡ್ದಾಗ್ಲೆಲ್ಲ ನಿನ್ನ ಬಿಟ್ಟು ಹೋಗಕ್ ಮನ್ಸೇ ಬರೋದಿಲ್ಲ. ಆಯುಷ್ ಬೇಡ, ಕ್ರಿಶ್ ಎದ್ದೇಳೋ ಸಮಯ ಆಯ್ತು, ಹೋಗಿ ಇಲ್ಲಿಂದ. ಏನಿ ಕ್ರಿಶ್ ನಮ್ಮ ಮಧ್ಯೆ ಅಡ್ಡ ಇದ್ದಾನಲ್ಲ. ನೀನು ಹೂ ಅಂದ್ರೆ ಕ್ರಿಶ್ ತಮ್ಮನ ಮತ್ತೆ ನಿನ್ನ ಮೊದಲನೇ ಗಂಡನ ಹತ್ರ ಕಳ್ಸೋಣವಾ? ಶಟ್ ಅಪ್. ಹ್ಮ್ ನನ್ನ ಮೊದಲನೇ ಗಂಡ ನನ್ನಂತ ಅಮ್ಮಯ್ಯಕಿನ ಬಿಟ್ಟು ಯಾವಳಿಂದ ಹೋದ್ನ ಗೊತ್ತಿಲ್ಲ. ಅದು ಹೊರಗಿನ ಪ್ರಪಂಚಕ್ಕೆ, ಆದ್ರೆ ಅದ್ರ ಕಥೆನೆ ಬೇರೆ ಇದೆಯಲ್ಲ. ಆದ್ರೆ ಆಯುಷ್, ಹ್ಮ್ ನಾವು ವಿಕ್ರಮ್ನ ಆ ರೀತಿ ಸಾಯಿಸ್ಬಾರ್ದಾಗಿತ್ತು. ಹ್ಮ್ ಅವನಿಗೂ ಮೊದಲನೇ ಗಂಡನ ತರ ಕಿಡ್ನಾಪ್ ಮಾಡ್ಬೇಕಾಗಿತ್ತು. ಹ್ಮ್ ಮತ್ತೆ ಮರ್ಡರ್ ಮಾಡಿದಕ್ಕೆ ನಮ್ಮ ಮೇಲೆ ಪೊಲೀಸ್ ಅವರ ದೃಷ್ಟಿ ಬಿತ್ತು. ಸಪೋಸ್ ಪೊಲೀಸ್ ಅವ್ರು ನಮ್ಮನ್ನ ಹಿಡಿದ್ ಬಿಟ್ರೆ ಇನ್ನು ಸ್ವಲ್ಪ ದಿನ ನಾವು ಸಿಗೋದ್ ಬೇಡ. ಹ್ಮ್ ಮತ್ ನೀನ್ ಇಲ್ಲಿಗೆ ಬರ್ಬೇಡ. ಯಾರು ಹೇಳ್ತಾರೆ? ಅವನ್ ನಿನ್ನ ಪ್ರೀತಿ ಅಂಗವಿಕಲ ಕ್ರಿಶ.